ಹಾಯ್ ನಮಸ್ಕಾರ ಎಲ್ರಿಗೂ ಪ್ರಿಯಾಸ್ ಗುಡ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪೊಟ್ಯಾಟೊಯಿಂದ ಮಾಡುವಂಥ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಪೊಟ್ಯಾಟೊನ ಬೇಯಿಸ್ಕೊಳ್ಳಿ ಫಸ್ಟು. ಅದಕ್ಕೆ ಈ ಎಲ್ಲ ಐಟಮ್ಸನ್ನ ಹಾಕ್ಕೊಳ್ಬೇಕು. ಯಾವ್ಯಾವುದು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಬಾಯ್ಲ್ಡ್ ಪೊಟ್ಯಾಟೊ ಫಸ್ಟ್ ತೊಗೊಳ್ಳಿ. ಕೊರಿಯಂಡರ್ ಮತ್ತು ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಚಿಲ್ಲಿ ಪೌಡರು, ಗರಂ ಮಸಾಲ, ಅಜ್ವೈನು, ಸಾಲ್ಟು, ಬೇಕಿದ್ರೆ ಸ್ವಲ್ಪ ನೀವು ಎಳ್ಳು ಹಾಕ್ಕೊಳ್ಳೋಗಿದ್ರು ಹಾಕ್ಕೊಳ್ಬೋದು. ಅಥವಾ ಗ್ರೀನ್ ಬಟಾಣಿ ಕೂಡ ಹಾಕ್ಕೊಂಡ್ರೂ ಓಕೆ. ಮೆತ್ತಗೆ ಮಾಡಿಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಒಂದು ಉಂಡೆ ಆಗೋ ರೀತಿ ಅದನ್ನು ನೀವು ಕಲಿಸ್ಕೋಬೇಕು. ಓಕೆನಾ? ಈ ಹದಕ್ಕೆ ಬಂದರೆ ಸಾಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ರಸ್ಕ್ ಸಿಗುತ್ತಲ್ವಾ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಪೌಡ್ರಲ್ಲ, ಅದು ಸ್ವಲ್ಪ ಏನಂತೀವಿ ಇನ್ನೂ ತರಿಯಾಗಿ ಇರಬೇಕು. ಬಿಕಾಸ್ ಅದನ್ನ ಕೋಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ. ಇದರಲ್ಲಿ ನೆಕ್ಸ್ಟು ನೀವು ಮಾಡ್ಕೊಂಡಿರೋಂಥ ಪೊಟ್ಯಾಟೋದಿನ ಉಂಡೆ ಇತ್ತು, ಅದನ್ನು ಸ್ಮಾಲ್ ಬೌಲ್ಸ್ ತೊಗೊಂಡ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು. ಟಿಕ್ಕಿ ರೀತಿಲೂ ಮಾಡ್ಕೊಳ್ಬೋದು. ನಾನು ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಒಂದು ಲಾಂಗ್ ಶೇಪ್ ಮಾಡಿಕೊಂಡು ಅದನ್ನು ಮತ್ತೆ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಯಾವ ಶೇಪ್ ಬೇಕಾದರೂ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊಳ್ಬೋದು. ಸೊ ಈ ಒಂದು ಸ್ಮಾಲ್ ಪೀಸಸ್ ಏನಿದೆ, ಇದನ್ನು ನಾನು ರಸ್ಕ್ ಪೌಡ್ರ್ ಮಾಡ್ದೆ ಅಲ್ವಾ, ಸೊ ಅದರಲ್ಲಿ ನಾನು ಒಂದು ಕೋಟ್ ಮಾಡ್ತಾ ಇದ್ದೀನಿ. ಕೋಟ್ ಹಚ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಲೇಯರು. ಇದನ್ನ ಈಗ ಡೀಪ್ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನೀವು ಡೀಪ್ ಫ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ರುಚಿಯಾಗಿ ಗರಿಯಾಗಿ ತಿನ್ಬೋದು ಅಂತ ಮಕ್ಕಳಿಗೆ ಇಷ್ಟವಾಗಿರುವಂಥ ಒಂದು ಸ್ನ್ಯಾಕ್ ಐಟಮ್ ರೆಡಿ ಆಗುತ್ತೆ. ಸೊ ಇಷ್ಟ ಆಗಿದ್ದರೆ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.